ಶ್ರೀ ಗುರುಭ್ಯೋ ನಮಃ. ವೇದಪೀಠ ವಿರಿಂಚಿ ಭವಶಕ್ರಾದಿಸುರ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾವು ಮಾತೃಕಾ ಸಂಧಿ ಸಾರವನ್ನು ನೋಡ್ತಾ ಇದ್ದೀವಿ. ಎಲ್ಲ ವಿಷಯವನ್ನು ಕವರ್ ಮಾಡ್ತಾ ಇದ್ದೀನಿ. ಅದೇ ಸಂಕ್ಷಿಪ್ತದಲ್ಲಿ ಹೇಳ್ತಾ ಇದ್ದೀನಿ. ಯಾವ ವಿಷಯನೂ ಪ್ರತಿಯೊಂದು ನುಡಿಯೋದನ್ನು ನಾನು ಅರ್ಥವನ್ನು ಹೇಳ್ತಾ ಇದ್ದೀನಿ, ಸಂಕ್ಷಿಪ್ತದಲ್ಲಿ ಹೇಳ್ತಾ ಇರ್ತೀನಿ. ಈಗ 23 ನುಡಿ ಆಗಿದೆ. ಇನ್ನು 24ನೇ ನುಡಿಯನ್ನು ನಡೀತಾ ಇದೆ. ಮಾತೃಕಾ ಸಂಧಿಯ 24ನೇ ನುಡಿ. ವೇದತತಿಗಳ ಅಭಿಮಾನಿ, ಮಾನಿ ಅಂದರೆ ಅಭಿಮಾನಿ ಅಂತ ತಿಳ್ಕೋಬೇಕು. ವೇದತತಿಗಳ ಮಾನಿ ಲಕ್ಷ್ಮೀ ಧರಾಧರನ ಗುಣರೂಪ ಕ್ರಿಯೆಗಳನ್ನು ಆದಿ ಮಧ್ಯ ಅಂತವನ್ನು ಕಾಣದೆ ಮನದಿ ಯೋಚಿಸಿದ. ಅಂದರೆ ವೇದಾಭಿಮಾನಿ ಲಕ್ಷ್ಮೀದೇವಿ ಇದ್ದಾಳೆ. ಅವಳು ಧರಾಧರನ ಅಂತಂದ್ರೇನು? ಧರಾಧರ ಭೂಮಿ ದೇವಿಗೆ ಉದರದಲ್ಲಿ ಇಟ್ಕೊಂಡಂಥ ಭಗವಂತ, ಲೋಕಗಳನ್ನು ಬ್ರಹ್ಮಾಂಡದಲ್ಲಿ ಧಾರಣೆ ಮಾಡಿದಂಥ ಭಗವಂತ, ಅವನ ಗುಣರೂಪ ಕ್ರಿಯೆಗಳು, ಧರಾಧರನ ಭೂಮಿ 14 ಲೋಕಗಳನ್ನು ಉದರದಲ್ಲಿ ಇಟ್ಕೊಂಡಂಥದ್ದು ಭಗವಂತ. ಅವನ ಗುಣರೂಪ ಕ್ರಿಯೆಗಳನ್ನು ಆದಿ ಮಧ್ಯ ಅಂತ ಅಂತರವನ್ನು ಕಾಣದೆ ಮನದಿ ಯೋಚಿಸುತ್ತ. ಅಂದರೆ ಭಗವಂತನ ಆದಿ ಮಧ್ಯ ಅಂತ ಏನು ಇದೆ ಅಂದರೆ ಎಲ್ಲದಕ್ಕೂ ಆಧಾರನಾಗಿದ್ದಂಥ ಭಗವಂತ ಭೂಮಿನೂ ಹತ್ತಿದ್ದಾನೆ, ಬ್ರಹ್ಮಾಂಡವನ್ನು ಹತ್ತಿದ್ದಾನೆ. ನಾವು ಭೂಮಿ ಅಂತಂತಂದರೆ ಬರೀ ಪೃಥ್ವಿ ಲೋಕ ಅಷ್ಟೇ ಅಲ್ಲ, ಅದು ಬ್ರಹ್ಮಾಂಡ ಒಳಗಡೆ ಅರ್ಧ ನೀರಿದೆ, ಅರ್ಧ ಮೇಲ್ಗಡೆ ಖಾಲಿ ಇದೆ. ಈ ನೀರು ಲೆವೆಲಿಗೆ ಭೂಭಾಗ ಅಂತ ಹೇಳ್ತೀವಿ. ಆ ಭೂಭಾಗದಲ್ಲಿ ಸಮುದ್ರ, ಸಮುದ್ರ ಮತ್ತು ದ್ವೀಪಗಳು ಎಲ್ಲ ಬರ್ತವೆ. ಅದೆಲ್ಲ ಭೂಭಾಗ ಅಂತ ಅಂತೀವಿ. ಅದರ ಕೆಳಗಡೆ ಎಲ್ಲ ಮುಂದಿನ ಎಲ್ಲ ಲೋಕಗಳೆಲ್ಲ ಬರ್ತವೆ. ಅದಕ್ಕೆಲ್ಲ ಭೂಭಾಗ ಅಂತಕೊಂಡೆ ಹೇಳ್ತೀವಿ. ಸೊ ಅದಕ್ಕೆ ಅಲ್ಲಿ ಇಂಥ ಭೂಭಾಗವನ್ನು ಹೊರತಂಥ ಭಗವಂತ ಅವನಿಗೆ ಅವನ ಆದಿ ಮಧ್ಯ ಅಂತ ಅಥವಾ ಅವನ ಗುಣರೂಪ ಕ್ರಿಯೆಗಳನ್ನು, ಭಗವಂತನ ಗುಣಗಳನ್ನಾಗಲಿ ಕ್ರಿಯೆಗಳನ್ನಾಗಲಿ ರೂಪಗಳನ್ನಾಗಲಿ ನೋಡಲಿಕ್ಕೆ ಪೂರ್ತಿ ಸಾಧ್ಯ ಆಗುವುದೇ ಇಲ್ಲ. ಲಕ್ಷ್ಮಿ ಕಾಣದೆ ಮನದಿ ಯೋಚಿಸುತ್ತ. ಅದೇ ಇಂಥ ಶ್ರೇಷ್ಠನಾದಂತಹ ಭಗವಂತ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾಳಂತೆ. ಆದಪೇನೆ ಈತನಿಗೆ ಪತ್ನಿ. ಇಂಥ ಶ್ರೇಷ್ಠವಾದಂಥ ಭಗವಂತನಿಗೆ ನಾನೇ ಪತ್ನಿ ಆಗಿದ್ದೇನೆ ಅಂತಂದರೆ ಅದರಿಂದ ಅವಳಿಗೆ ಸಂತೋಷ, ಹೆಮ್ಮೆ ಅಥವಾ ಅಹಂಕಾರ ಇಲ್ಲ. ಇಂಥ ಶ್ರೇಷ್ಠವಾದಂಥದ್ದು ಭಗವಂತನ ಪತ್ನಿ ನಾನು ಆಗಿದ್ದಾನೆ. ಅದು ಯಾಕಾಗಿದ್ದಾನೆ, ನಾನು ಯಾಕೆ ಅವನ ಪತ್ನಿ ಆಗಿದ್ದೇನೆ ಅಂತಂದರೆ ಅವನು ಕರುಣಾಳು ಇದ್ದಾನೆ. ಅದಕ್ಕೆ ಎಷ್ಟು ಕರುಣಾಳು ಅಂತಂದರೆ ನನಗೆ ಅವನೇ ಸ್ವೀಕಾರ ಮಾಡಿದ್ದಾನೆ, ಭಗವಂತ ನನಗೆ ಸ್ವೀಕಾರ ಮಾಡಿದ್ದಾನಂತೆ. ಲಕ್ಷ್ಮೀ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇರ್ತಾಳಂತೆ. ಅಂದರೆ ಭಗವಂತ ಇಷ್ಟು ಶ್ರೇಷ್ಠನಾದಂಥ ಭಗವಂತ ಅವನು ನನಗೆ ಪತ್ನಿಯಾಗಿ ಸ್ವೀಕಾರ ಮಾಡಿದ್ದಾನೆ. ಯಾಕೆ? ಅವನು ಕೃಪಾದಧಿ, ಅಂದರೆ ಅವನು ಕರುಣಾಳು ಇದ್ದಾನೆ. ಕೃಪೋದಧಿ ಅಂತಾನೆ ಸ್ವೀಕರಿಸೋಳು, ಅವರು ನನಗೆ ಸ್ವೀಕಾರ ಮಾಡಿದ್ದಾನೆ. ಹೇಗೆ ಅದಕ್ಕೆ ಉದಾಹರಣೆ ಕೊಡ್ತಾಳೆ. ಒಂದು ಲೋಕಾಧಿಪ ಅಂತಂದರೆ ಒಂದು ರಾಜ ಒಂದು ಭಿಕ್ಷುಕನ ಮನೆಗೆ ಔತಣೆ ಮಾಡ್ತಾನೆ, ಊಟಕ್ಕೆ ಕರೀತಾನೆ. ಆಗ ಇವನು ಹೋಗ್ತಾನೆ ಆ ರೀತಿಯಾಗಿ ಅಂತ. ರಾಜ ಎಲ್ಲೇ ಭಿಕ್ಷುಕನೇ ಎಷ್ಟು ಅಂತರವಿದೆ, ಭಿಕ್ಷುಕನ ಹತ್ರ ಕೊಡಲಿಕ್ಕೆ ಏನೂ ಇರುವುದಿಲ್ಲ. ಅಂಥವನವನು ಪ್ರೀತಿಯಿಂದ ಕರೆದ್ರೆ ಅಲ್ಲಿ ರಾಜ ಹೇಗೆ ಹೋಗ್ತಾನೋ ಆ ರೀತಿಯಾಗಿ ಉದಾಹರಣೆ ಕೊಟ್ಟಿದ್ದಾರೆ. ಆ ರೀತಿಯಾಗಿ ಭಗವಂತ, ಶ್ರೇಷ್ಠನಾದಂಥ ಭಗವಂತ ಅವನು ನನಗೆ ಪತ್ನಿಯಂತೆ ಸ್ವೀಕಾರ ಮಾಡಿದ್ದಾನೆ. ಅದು ನನ್ನ ದೊಡ್ಡಿಸ್ತಿಕೆ ಅಲ್ಲ, ಅದು ಭಗವಂತನ ದೊಡ್ಡಿಸ್ತಿಕೆ. ಅವನು ಕರುಣಾಳು ಇದ್ದಾನೆ, ಅದಕ್ಕೆ ಅವನು ನನಗೆ
ಸ್ವೀಕಾರ ಮಾಡಿದ್ದಾನೆ, ಅದಕ್ಕೆ ನಾನು ಆಗಿದ್ದೇನೆ. ಅವನು ಸ್ವೀಕಾರ ಮಾಡದೆ ಹೋದರೆ ನಾನು ಅವನ ಪತ್ನಿ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಆಶ್ಚರ್ಯಪಡ್ತಾಳೆ ಅವಳು, ಬೆರಗಾಗಿದ್ದಾಳೆ, ಆಶ್ಚರ್ಯಪಡ್ತಾಳೆ, ಇಷ್ಟು ಶ್ರೇಷ್ಠವಾದಂಥ ಭಗವಂತ ನನಗೆ ಹೇಗೆ ಸ್ವೀಕಾರ ಮಾಡಿದ್ದಾನೆ ಅಂತ. ಯಾಕಂದರೆ ಅವನು ಗುಣರೂಪ ಕ್ರಿಯೆಗಳನ್ನು ಅಂಥವೇ ಹತ್ತುವುದಿಲ್ಲ ಅವಳಿಗೆ. ಸ್ಟಾರ್ಟಿಂಗ್ ಗೊತ್ತಾಗೋದಿಲ್ಲ, ಎಂಡ್ ಗೊತ್ತಾಗೋದಿಲ್ಲ. ಅಂಥ ಶ್ರೇಷ್ಠನಾದಂಥ ಭಗವಂತ ನನಗೆ ಸ್ವೀಕಾರ ಮಾಡಿದ್ದಾನೆ. ನಾನು ಭಿಕ್ಷುಕನ ಮನೆಯ ಔತಣೆಗೆ ಒಂದು ರಾಜ ಹೇಗೆ ಸ್ವೀಕಾರ ಮಾಡ್ತಾನೆ, ಹಾಗೆ ನಾನು ಅಷ್ಟು ಕ್ಷುಲ್ಲಕವಾಗಿದ್ದೀನಿ ಅಂದರೂ ನನಗೆ ಪತ್ನಿ ಅಂತ ಭಗವಂತ ಸ್ವೀಕಾರ ಮಾಡಿದ್ದಾನೆ ಅಂತ ಅವಳು ತುಂಬ ಸಂತೋಷ ಪಡ್ತಾಳೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನು 25ನೇ ನುಡಿ ಓದಿದರೆ ಸ್ವಲ್ಪ ಟೈಮ್ ಆಗ್ತದೆ ಅಂದ್ಬಿಟ್ರೆ ನುಡಿ ಓದೋದಿಲ್ಲ. ನೀವು ಪುಸ್ತಕ ಮುಂದೆ ಇಟ್ಕೊಂಡೇ ನೀವು ಅದನ್ನು ಅಧ್ಯಯನ ಮಾಡಬೇಕು. ಕೋವಿದರು ಚಿತ್ತಯಿಸುವುದು ಅಂದರೆ ಜ್ಞಾನಿಗಳು ಏಕಾಗ್ರ ಚಿತ್ತದಿಂದ ಆಲಿಸುತ್ತಾರೆ, ಅಂದರೆ ಚಿಂತನೆಯನ್ನು ಮನನ ಮಾಡ್ತಾರೆ. ಯಾವಾಗಲೂ ಅದನ್ನೇ ಚಿಂತನೆ ಮಾಡ್ತಾ ಇದ್ದಾರೆ. ಚಿತ್ತಯಿಸುವುದು ಶ್ರೀದೇವಿಯೊಳಗಿಹ ನಿಖಳ ಗುಣ ತೃಣಜೀವರಲ್ಲಿ ಕಲ್ಪಿಸಿ ಯಕ್ಯುತಲಿ ಮತ್ತು ಕ್ರಮದಿಂದ. ಅಂದರೆ ಇಲ್ಲೇನು ಹೇಳ್ತಾ ಇದು ಸ್ವಲ್ಪ ಇಮ್ಯಾಜಿನೇಷನ್ ಬೇಕು. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ ಒಂದು ಲಕ್ಷ್ಮಿಯಲ್ಲಿ ಇದ್ದಂಥ ಗುಣಗಳನ್ನು ನಮಗೆ ಪೂರ್ತಿ ತಿಳ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಅದು ಏನೋ ಒಂದು ಶ್ರೇಷ್ಠವಾದಂಥದ್ದು ಒಂದು ಕ್ವಾಂಟಿಟಿ ಆಫ್ ಗುಣ ಅವಳಲ್ಲಿ ಇದೆಯಲ್ಲ, ಅದನ್ನು ಒಂದು ದೃಢ ಜೀವರಾಶಿಯಲ್ಲಿ ಇದೆ ಅಂತಲೂ ಕಲ್ಪನೆ ಮಾಡಬೇಕು ಅಂತ. ಆಮೇಲೆ ಈ ಕಕ್ಷಾ ತಾರತಮ್ಯ ಪ್ರಕಾರ ಹೇಗೆ ಮೇಲೆ ಕಕ್ಷಾಕ್ಕೂ ಹೋಗ್ತೀವೋ ಅಲ್ಲಲ್ಲಿ ಅವರು 100 ಪಟ್ಟು 10 ಪಟ್ಟು 100 ಪಟ್ಟು ಹೀಗೆ ಗುಣಗಳನ್ನು ಹೆಚ್ಚಾಗ್ತಾ ಹೋಗ್ತದೆ. ಹಾಗೆ ಅಲ್ಲಿ ದೃಢ ಜೀವರಾಶಿ ಹಿಡ್ಕೊಂಡ್ರೆ 32ನೇ ಕಕ್ಷಾ ಹಿಡ್ಕೊಂಡು ಹೆಚ್ಚು 10 ಪಟ್ಟು 31, ಅದಕ್ಕೆ 10 ಪಟ್ಟು ಹೆಚ್ಚು 30, ಅದಕ್ಕೆ ಹೆಚ್ಚು ಪಟ್ಟು 29, ಹೀಗೆ ಹೆಚ್ಚು ಮಾಡ್ತಾ ಅದು ಒಂದು ಇಮ್ಯಾಜಿನ್ ಮಾಡಿದಂಥ ಒಂದು ಗುಣ ಏನಿದೆ ಲಕ್ಷ್ಮೀದೇವಿಯಲ್ಲಿ, ಅದನ್ನು ತೃಣ ಜೀವರಲ್ಲಿ ಯೋಚನೆ ಮಾಡಿ, ಅಂದರೆ ಇಮ್ಯಾಜಿನ್ ಮಾಡಿ ಅದನ್ನೇ ಬೆಳೆಸ್ಕೊಂಡು ಹೋಗಿ ಲಕ್ಷ್ಮಿಯವರೆಗೂ ಬಂದರೆ ಅದು ಎಷ್ಟು ಕ್ವಾಂಟಿಟಿ ಆಗ್ತದೋ ಆ ಕ್ವಾಂಟಿಟಿ ತಿರ್ಗಾ ತೃಣ ಜೀವರಲ್ಲಿ ನಾವು ಇಮ್ಯಾಜಿನ್ ಮಾಡ್ಕೋ. ಇಷ್ಟು ನಾವು ತೊಗೊಂಡ್ವಿ, ಇನ್ನು ಅದು ಬೆಳ್ಕೊಂಡು ಇಷ್ಟಾಯಿತು. ಅದನ್ನು ತಿರ್ಗಾ ತೃಣಜೀವರಲ್ಲಿ ನಾವು ಯೋಚನೆ ಮಾಡಿ ಅದನ್ನು ಹೀಗೆ ತಾರತಮ್ಯ ಪ್ರಕಾರ ಬೆಳೆಸ್ಕೊಂಡು ಹೋದರೆ ಎಷ್ಟಾಗ್ತದೆ ಲಕ್ಷ್ಮೀದೇವಿ. ಹಾಗೆ ರಿಪೀಟಲ್ಲಿ ತುಂಬ ಸಲ ಮಾಡಬೇಕು. ಅಂದರೆ ಅಷ್ಟು ಗುಣರೂಪ ಕ್ರಿಯೆಗಳನ್ನು ಲಕ್ಷ್ಮಿಯಲ್ಲಿ ಇದೆ ಅನ್ನೋದನ್ನು ನಾವು ಅಲ್ಲಿ ಚಿಂತನೆ ಮಾಡಬೇಕು ಅನ್ನೋದನ್ನು ಹೇಳ್ತಾರೆ. ತಾರತಮ್ಯವಾಗಿ ನಾವು ಯುಕ್ತಿ ತಾರತಮ್ಯವಾದಂಥ ಯುಕ್ತಿಯಿಂದ ಲಕ್ಷ್ಮಿಯಲ್ಲಿ ಎಷ್ಟು ಗುಣಗಳು ಇವೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಈ ಭಗವಂತನಕ್ಕಿಂತ ಎಷ್ಟು ಕಡಿಮೆ ಅಂತಂದ್ಬಿಟ್ಟು ಅಲ್ಲಿ ಅವಳೇ ಲಕ್ಷ್ಮೀದೇವಿಯೇ ಹೇಳ್ಕೋತಾಳೆ. ಹಾಗಂದ್ರೆ ಅವಳ ಹತ್ರ ಈ ಗುಣಗಳು ಇಲ್ವಾ? ಹಾಗೆ ಯೋಚನೆ ಮಾಡಬೇಡಿ. ಲಕ್ಷ್ಮೀದಲ್ಲಿ ಕೂಡ ತುಂಬ ಗುಣಗಳಿದೆ, ಆದರೆ ಅವಳಕ್ಕಿಂತನೂ ಭಗವಂತನಲ್ಲಿ ಹೆಚ್ಚು ಗುಣಗಳು ಇವೆ ಅಂತ ಅನ್ಬಿಟ್ಟು. ಸೊ ಅದಕ್ಕೆ ಕೋವಿದ ಜ್ಞಾನಿಗಳು ಏಕಾಗ್ರ ಚಿತ್ತದಿಂದ ಹೀಗೆ ಆಲೋಪನೆ ಮನನ ಮಾಡ್ತಾರೆ, ಹೀಗೆ ಚಿಂತನೆ ಮಾಡ್ತಾರೆ ಮತ್ತು ಕ್ರಮದಿಂದ. ಆಮೇಲೆ ದೇವದೇವಕ್ಕೆ ಇಪ್ಪಳೆಂದರಿದು ಆವಿರಿಂಚನ ಜನನೀತನ. ದೇವದೇವಕಿ ಅಂತಂದರೆ ದೇವನಾದಂಥದ್ದು ಲಕ್ಷ್ಮೀದೇವಿ, ದೇವರಿಂದ ದೇವಿಕೆಯಾದಂಥದ್ದು ಲಕ್ಷ್ಮೀದೇವಿಗೆ ಅಂತಾರೆ. ಭಗವಂತನ ಹೆಂಡತಿ ಆದದ್ದಂಥದ್ದು ಭಗವಂತನಲ್ಲಿ ಅದು ಚಿಂತನೆ ಮಾಡಬೇಕು. ಅವಳು ಭಗವಂತನ ಹೆಂಡತಿಯಾಗಿದ್ದಾಳೆ ಎನ್ನುವುದು ಆ ವಿರಿಂಚನ ಜನನೀತನ. ಆವ ಕಾಲಕ್ಕೂ ಅರಿಳಲ್ಲಿಂತಹ ನರರ ಪಾಡೇನು. ಸೊ ಇಂಥ ಭಗವಂತನ ಗುಣಗಳನ್ನು ಎಲ್ಲ ಆ ವಿರಿಂಚನ ಜನನೀತನ, ಆದರೆ ಆ ವಿರಿಂಚನತನ ಬ್ರಹ್ಮದೇವರ ಜನನಿಯಾದಂಥದ್ದು ಲಕ್ಷ್ಮಿಗೇನೆ ಭಗವಂತನ ಗುಣರೂಪ ಕ್ರಿಯೆಗಳನ್ನು ನೋಡಲಿಕ್ಕೆ ಅಂದರೆ ಅಳಿಲಿಕ್ಕೆ ಸಾಧ್ಯ ಇಲ್ಲ, ಪೂರ್ತಿ ತಿಳಿಯಲಿಕ್ಕೆ ಸಾಧ್ಯವಿಲ್ಲ. ಆವ ಕಾಲಕ್ಕೂ ಅರಿಯಳಿಂತಹ ತಿಳಿದಿಲ್ಲ, ಕೊನೆಗಾಣದೇ ಇಸ್ಕೊಳ್ತ ಪೂರ್ಣಗುಣ ತಿಳಿಲಿಕ್ಕೆ ಆಗೋದಿಲ್ಲ. ಅಂಥದ್ದು ನರರ ಪಾಡಿರೋ ನಮ್ಮಂಥವ್ರು ತಿಳಿಯಲಿಕ್ಕೆ ಸಾಧ್ಯವಿದೆಯಾ? ಅಂದರೆ ಭಗವಂತ ಎಷ್ಟು ಶ್ರೇಷ್ಠನಾಗಿದ್ದಾನೆ ಅನ್ನೋದನ್ನು ತಿಳಿಸೋಕೆ ಇಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ ಜಗನ್ನಾಥದಾಸರು. ಸೊ ಅಂದರೆ ಭಗವಂತನ ಗುಣಗಳನ್ನು ಗುಣರೂಪ ಕ್ರಿಯೆಗಳನ್ನು ಲಕ್ಷ್ಮೀದೇವಿಗೆ ತಿಳ್ಕೊಳ್ಳೋಕ್ಕಾಗಿಲ್ಲ. ಹಂಗಂತಂದ್ಬಿಟ್ರೆ ಲಕ್ಷ್ಮೀದೇವಿ ಚಿಕ್ಕವಳ, ಅದು ಅವಳ ಯೋಗ್ಯತೆಯಲ್ಲಿ ಅಂತಂದರೆ ಇಲ್ಲ. ಅವಳಲ್ಲಿ ಕೂಡ ಸಾಕಷ್ಟು ಗುಣರೂಪ ಕ್ರಿಯೆಗಳನ್ನು ತುಂಬಿವೆ. ಅದನ್ನು
ಅದಕ್ಕೆ ಅವಳು ಭಗವಂತನ ಪತ್ನಿ ಆಗಿದ್ದಾಳೆ. ಆಮೇಲೆ ಇಲ್ಲೆಲ್ಲ ಬ್ರಹ್ಮದೇವರಿಗೆ ಕೂಡ ಎಲ್ಲ ಗುಣಗಳು ಚಿಂತನೆ ಮಾಡಲಿಕ್ಕೆ ಆಗೋದಿಲ್ಲ. ಬ್ರಹ್ಮದೇವರಿಗೆ ತಾಯಿ ಆದಂಥ ಲಕ್ಷ್ಮೀದೇವಿಗೆ ಮಾಡಲಿಕ್ಕೆ ಆಗೋದಿಲ್ಲ. ಅಂದಮೇಲೆ ನಮಗೆ ಭಗವಂತನ ಗುಣರೂಪ ಕ್ರಿಯೆಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಿದೆಯಾ ಅಂತ ಪ್ರಶ್ನೆ ಆಗ್ತದೆ. ಅಂದರೆ ಇಲ್ಲ ಅಂತ ಅರ್ಥ. ಆಮೇಲೆ ಇನ್ನು 26ನೇ ನೋಡಿ, ಕ್ಷೀರದಧಿ ನವನೀತ ಘೃತದೋಳು ಸೌರಭ ರಸ ಆಭಯ ನೆನೆಸಿ ಶಾಂತಿ ರಮಣ ಜ್ಞಾನ ಕ್ರಿಯೆ ಇಚ್ಛಾಶಕ್ತಿ ಎಂದೆಂಬ. ಅಂದರೆ ಇಲ್ಲಿ ಕ್ಷೀರ ಅಂದರೆ ಹಾಲು, ದಧಿ ಅಂತಂದರೆ ಮೊಸರು, ನವನೀತ ಅಂದರೆ ಬೆಣ್ಣೆ, ಘೃತ ಅಂದರೆ ತುಪ್ಪ. ಇದರ ಒಳಗಡೆ ವಿಶೇಷವಾದಂಥ ರಸವನ್ನು ಇದೆ. ಈಗ ಸ್ಟಾರ್ಟಿಂಗ್ ಹಾಕೋ ಹಾಲದ್ದು ರುಚಿನೇ ಬೇರೆ. ಅದನ್ನು ಹೆಪ್ಪು ಹಾಕಿದರೆ ಮೊಸರಾಗ್ತದೆ. ತಾನೇ ಹೇಗಾಗ್ತದೆ ಅದನ್ನು? ಸೊ ಈ ಹಾಲಿಂದನ ಮೊಸರನ್ನಲ್ಲಿ ಕನ್ವರ್ಟ್ ಮಾಡುವ ಕೆಲಸ ಯಾರು ಮಾಡ್ತಾರೆ? ಆಮೇಲೆ ಈ ಮೊಸರನ್ನು ಕಡಿತೀವಿ. ಆ ಕಡಿದ ಮೇಲೆ ಅದರಲ್ಲಿ ಬೆಣ್ಣೆ ಬರ್ತದೆ. ಆ ಮೊಸರಿನಲ್ಲಿ ಇದ್ದಂಥ ಬೆಣ್ಣೆಯನ್ನು ಸಾರವನ್ನು ತೆಗೆಯುವಂಥ ಕಾರ್ಯವನ್ನು ಯಾರು ಮಾಡ್ತಾರೆ? ಆಮೇಲೆ ಈ ಬೆಣ್ಣೆಯನ್ನು ಕರಗಿಸ್ಬಿಟ್ಟು ಅದನ್ನು ಕಾಸಿ ತುಪ್ಪವನ್ನು ಮಾಡ್ತೀವಿ. ಸೊ ಈ ಬೆಣ್ಣೆಯಿಂದ ತುಪ್ಪಕ್ಕೆ ಕನ್ವರ್ಟ್ ಮಾಡುವಂಥ ಶಕ್ತಿ ಯಾರಿಗಿದೆ? ಸೊ ಈ ಎಲ್ಲ 4ದಲ್ಲಿ ಕೂಡ ಭಗವಂತನ ತನ್ನದೇ ಆದಂಥ ಸ್ವಾಕ್ಷರಸವನ್ನು ಇಟ್ಟಿದ್ದಾನೆ. ಅದನ್ನು ಈ ಕ್ರಿಯೆಯೆಲ್ಲ ತಾನೇ ಮಾಡ್ತಾನೆ ಅಂತ. ಅದು ಸೌರಭ ರಸ ಆಭಯ ನೆನೆಸಿ, ಅದರ ಶುಭರಸವನ್ನು ಅಂತ ಕರೆಸ್ಕೊಂಡು, ಅಂದರೆ ಇಲ್ಲಿ 4 ಕೊಟ್ಟಿದ್ದಾರಲ್ಲೇ, ಕ್ಷೀರದತಿ ನವನೀತ ಘೃತ ಅಂತ. ಈ ಹೆಸರಿನಂದಿ ಈ ಹೆಸರಿನಿಂದ ಆ ರಸದಲ್ಲಿ ಅದರಲ್ಲಿ ತನ್ನ ರಸವನ್ನು ಇಟ್ಟಿದ್ದ ಹೆಸರಿಂದ ಕರೆಸ್ಕೊಳ್ತಾನೆ. ಆ ಹೇಳ್ತಾನೆ ಆ ಹೆಸರದಿಂದ ಅವನು ಕರೆಸ್ಕೊಳ್ತಾನೆ ಅಂತ ಕೂಡ ಹೇಳ್ತಾರೆ. ಸೊ ಅದು ಉತ್ಕೃಷ್ಟವಾದಂಥ ಶುಭ ರಸವನ್ನು ಅದರಲ್ಲಿ ಇಟ್ಟಿದ್ದಾನೆ. ಈ ಕಾರ್ಯವನ್ನು ಕೂಡ ಅವನೇ ಮಾಡ್ತಾನೆ. ಅದಕ್ಕೆ ಶಾಂತಿ ರಮಣ ಅಂದರೆ ಅನಿರುದ್ಧ ರೂಪಿ ಪರಮಾತ್ಮ, ಜ್ಞಾನ ಕ್ರಿಯೆ ಇಚ್ಛಾಶಕ್ತಿ ಎಂದೆಂಬ. ಅಂದರೆ ಇಲ್ಲಿ ಅವನಲ್ಲಿ ಇದೆಲ್ಲ ಯಾರು ಮಾಡ್ತಾರೆ? ಭಗವಂತ ಮಾಡ್ತಾನೆ. ಅನಿರುದ್ಧ ರೂಪಿ ಪರಮಾತ್ಮ ಮಾಡ್ತಾರೆ. ಆ ಅನಿರುದ್ಧಿ ಪರಮಾತ್ಮನಿಗೆ ಅಂದರೆ ಯಾವ ರೂಪಕ್ಕೂ ಭೇದ ಇಲ್ಲ ಭಗವಂತನದು. ಸೊ ಆ ರಸದಲ್ಲಿ ಇದ್ದಂಥ ಭಗವಂತ ಅವನು ಈ ಕಾರ್ಯವನ್ನು ಮಾಡ್ತಾನೆ. ಅವನ ಸ್ವಾಕ್ಯ ರಸ ಅದರಲ್ಲಿ ಇದೆ. ಅದರಲ್ಲಿ ಒಂದು ಭಗವಂತನ ರೂಪ ಇದೆ. ಆ ರೂಪದಿಂದ ಈ ಕಾರ್ಯವನ್ನು ಅವನು ಮಾಡ್ತಾನೆ. ಇದನ್ನು ಆರ್ಟಿಫಿಷಿಯಲ್ಲಾಗಿ ಏನು ಮಾಡಲಿಕ್ಕೆ ಆಗೋದಿಲ್ಲ. ಇವೆಲ್ಲ ಕೆಲಸ ಇದೆಲ್ಲ ಭಗವಂತನೇ ಮಾಡ್ತಾನೆ ಅಂತ ತಿಳ್ಕೋಬೇಕು ಅಂತ. ಇದೆಲ್ಲ ಮಾಡಲಿಕ್ಕೆ ಅವನಿಗೆ ಹೇಗೆ ಸಾಧ್ಯ ಆಗ್ತದೆ ಅಂತಂದರೆ, ಅವನಿಗೆ ಜ್ಞಾನಶಕ್ತಿ ಇದೆ, ಕ್ರಿಯಾಶಕ್ತಿ ಇದೆ, ಇಚ್ಛಾಶಕ್ತಿ ಇದೆ. ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಇದೆ. ಅದರಿಂದ ಅವನಿಗೆ ಈ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಸೊ ಇಲ್ಲಿ ಈ 2 ನಾಮದಿಂದಲೇ ಅಂತಂದರೆ ಈ 2 4 ನಾಮದಿಂದ ಅಂತ ಬಂತು. ಸೊ ಈ ನಾಲ್ಕು ನಾಮಗಳು ಯಾವ ಬಂತು? ಒಂದು ಕ್ಷೀರದಧಿ ನವನೀತ ಘೃತ, ಇವು 4 ಬಂತು. ಇನ್ನೊಂದು 4 ಯಾವ ತಗೋಬೇಕು ಅಂತಂದರೆ ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಇಚ್ಛಾಶಕ್ತಿ ಎಂಬುದು. ಆಮೇಲೆ ಅನಿರುದ್ಧ ರೂಪಿ ಪರಮಾತ್ಮ, ಈ ರೀತಿಯಾಗಿ ಕೂಡ 4ವನ್ನು ವರ್ಣನೆ ಮಾಡಿದ್ದಾರೆ. ಆಮೇಲೆ ಈ 2 ನಾಮದಿಂದಲೇ ಕರೆಸುವ, ಹೀಗೆ 4 ಹೆಸರದಿಂದ 4 ರೂಪದಿಂದ ಭಗವಂತ ಕರೆಸ್ಕೊಳ್ತಾನೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಭಾರತಿ, ವಾಗ್ದೇವಿ, ವಾಯು, ಸರೋರುಹಾಸ ಅಂತಂದರೆ ಭಾರತಿ, ವಾಣಿ, ವಾಯುದೇವರು, ಆಮೇಲೆ ಬ್ರಹ್ಮದೇವರು. ಇವರಲ್ಲಿ ಸರೋಹಾಸರದಲ್ಲಿ ನೆಲೆಸಿಹರೆಲ್ಲ ಕಾಲದಲ್ಲಿ. ಅಂದರೆ ಇವರೆಲ್ಲರೂ ಇವರಂತರ್ಯಾಮಿಯಾಗಿ ಭಗವಂತ ಈ 4 ರೂಪ, ಅದೇ 4 ರೂಪ 3 ಕಡೆ ತೊಗೊಂಡಿದ್ದಾರೆ. ಒಂದು ಕ್ಷೀರದಧಿ ನವನೀತ ಘೃತಗಳು, ಈ ಒಂದು 4 ರೂಪ ತೊಗೊಂಡಿದ್ದಾರೆ. ಆಮೇಲೆ ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಇಚ್ಛಾಶಕ್ತಿ, ಇದನ್ನು ಆಮೇಲೆ ಅನಿರುದ್ಧ ರೂಪಿ ಪರಮಾತ್ಮ, ಈ 4 ರೂಪ ತೊಗೊಂಡಿದ್ದಾರೆ. ಆಮೇಲೆ ಇವೆಲ್ಲ ರುಜುಗೊಳಿಸ್ತದವರು ಭಾರತಿ, ವಾಣಿ, ವಾಯು ಮತ್ತು ಬ್ರಹ್ಮದೇವರು. ಇವರಲ್ಲಿ ಕೂಡ ಇವರು ಭಗವಂತ ವ್ಯಾಪ್ತನಾಗಿದ್ದಾನೆ. ಅವರಲ್ಲಿ ಯಾವಾಗಲೂ ನೆಲೆಸಿರ್ತಾನೆ. ನೆಲೆಸಿಹರೆಲ್ಲ ಕಾಲದಲ್ಲಿ ಇಲ್ಲಿ ಎಲ್ಲ ಜೀವರು, ಇವರೆಲ್ಲರೇನು ಜೀವೋತ್ತಮರು. ಇವರೆಲ್ಲರೂ ಯಾರು? ಜೀವೋತ್ತಮರು. ಬ್ರಹ್ಮವಾಯುಗಳು ಜೀವೋತ್ತಮರು. ಇವರೇ ಭಗವಂತನ ಅಧೀನನಾಗಿ ಇದ್ದಾರೆ. ಸೊ ಇವರೇ ಜೀವೋತ್ತಮರಾದಂಥ ಇವರು ಭಗವಂತನ ಅಧೀನ ಇದ್ದಾರೆ ಅಂತಂದ ಮೇಲೆ
ಎಲ್ಲ ಜೀವರಾಶಿಗಳು ಭಗವಂತನ ಅಧೀನ ಅಂತನೂ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾಲ್ಕು ಅಂತ 3 ಸರಿ ತೊಗೊಂಡಿದ್ದಾರೆ. ಒಂದು ಕ್ಷೀರದಧಿ ನವನೀತ ಕೃತ, ಇಲ್ಲಿ ತನ್ನದೇ ಆದಂಥದ್ದು ರಸವನ್ನು ಇಟ್ಟಿದ್ದಾನೆ. ಅದನ್ನು ಹಾಲದಿಂದ ಮೊಸರಿಂದ ಬೆಣ್ಣೆಯಿಂದ ತುಪ್ಪವನ್ನು ಕನ್ವರ್ಟ್ ಮಾಡ್ತಾನೆ. ತಂದೆ ಆದಂತಹ ಸ್ವಾಕರಸ ಇಟ್ಟಿರ್ತಾನೆ. ಅದಕ್ಕೆ ಇದೆಲ್ಲ ಕಾರ್ಯಗಳನ್ನು ಅವನೇ ಮಾಡಲಿಕ್ಕೆ ಸಾಧ್ಯ. ಅದಕ್ಕೆ ಅದರಲ್ಲಿದ್ದಂಥ ತಂದು ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಇಚ್ಛಾಶಕ್ತಿ ಇಟ್ಟಿರ್ತಾನೆ. ಅದ್ರ ಜೊತೆಯಲ್ಲಿ ಈ ಶಾಂತಿ ರಮಣ ಅನಿರುದ್ಧ ರೂಪಿ ಪರಮಾತ್ಮನ ಸೇರಿಸ್ಕೊಂಡ್ರೆ 4 ರೂಪಗಳು ಆಗ್ತವೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ ರುಜುಗಡಸ್ಥದಲ್ಲಿ ಕೂಡ ಭಗವಂತ ವ್ಯಾಪ್ತನಾಗಿದ್ದಾನೆ. ಅವ್ರ ಒಳಗಡೆ ಸತತವಾಗಿ ಇರ್ತಾನೆ. ಅದಕ್ಕೋಸ್ಕರ ಅವ್ರಿಗೆ ಇದೆಲ್ಲ ಕಾರ್ಯಗಳನ್ನು ಅವ್ರಿಗೂ ಕೂಡ ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಇಚ್ಛಾಶಕ್ತಿ ಎಲ್ಲವನ್ನು ಅವನು ಕೊಡ್ತಾನೆ. ಅವ್ರ ಒಳಗಡೆ ಇದ್ದುಬಿಟ್ಟು ಈ ಶಕ್ತಿಯನ್ನು ಕೊಡ್ತಾನೆ ಅಂತ ಅರ್ಥ. ಸೊ ಈ ಎಲ್ಲ ಬೇರೆ ಜೀವರಾಶಿಗಳಿಗೆ, ಅಂದರೆ ಮನುಷ್ಯರಿಗೆ ಮಾತ್ರ ಇದು ಜ್ಞಾನಶಕ್ತಿ, ಇಚ್ಛಾಶಕ್ತಿ ಮತ್ತು ಕ್ರಿಯಾಶಕ್ತಿಯನ್ನು ಸ್ವಲ್ಪರ ಮಟ್ಟಿಗೆ ಭಗವಂತ ಇಟ್ಟಿದ್ದಾನೆ. ಆದರೆ ಇದು ಜ್ಞಾನಶಕ್ತಿ ಏನಿದೆ ಎಲ್ಲ ಬೇರೆ ಪ್ರಾಣಿಗಳಿಗೆ ಇಲ್ಲ. ಇಚ್ಛಾಶಕ್ತಿ ಸ್ವಲ್ಪರ ಮಟ್ಟಿಗೆ, ಅಂದರೆ ಇಚ್ಛಾಶಕ್ತಿ ಅಂತಂದ್ರೇನು, ಸುಮ್ಮನೆ ತಗೊಂಡು ತಿನ್ನಬೇಕು, ಅದು ಇದು ಮುಂದೆ ಜನನ ಮಾಡಬೇಕು, ಇಷ್ಟೇ ಇರ್ತದೆ ಅಲ್ಲಿ. ಅದಕ್ಕೆ ಕ್ರಿಯಾಶಕ್ತಿನೂ ಇರ್ತದೆ ಅವರಿಗೆ, ಎಲ್ಲ ಪ್ರಾಣಿಗಳಿಗೆ ಕ್ರಿಯಾಶಕ್ತಿ. ಅದೇ ಜ್ಞಾನಶಕ್ತಿ ಇರೋದಿಲ್ಲ. ಸೊ ಈ ಜ್ಞಾನಶಕ್ತಿ ಮಾತ್ರ ಇದು ಮನುಷ್ಯ ಜಾತಿಗೆ ಮಾತ್ರ ಕೊಟ್ಟಿದ್ದಾನೆ ಅಂತ. ಅಫ್ಕೋರ್ಸ್ ದೇವತೆಗಳಿಗೆಲ್ಲ ಕೊಟ್ಟಿದ್ದಾನೆ ಅಂತ. ಸೊ ಇಲ್ಲಿ ಎಷ್ಟು ರೀತಿಯಾದಂಥದ್ದು ಭಗವಂತ ವ್ಯಾಪ್ತನಾಗಿದ್ದಾನೆ. ಅವನಿಂದ ಎಲ್ಲ ಕಾರ್ಯ ನಡೀತದೆ. ಎಲ್ಲ ಜೀವರಾಶಿಗಳು ಅವನ ಅಧೀನ ಅನ್ನೋದನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಆಮೇಲೆ ಮುಂದಿನ ನೋಡಿ, ವಸುಗಳೆಂಟು ನವಪ್ರಜೇಶರು, ಶ್ವಸನಗಳ 50, ಏಕೋದಶ ದಿವಾಕರನಿತ್ತು, ರುದ್ರರು ಅಶ್ವಿನಿಗಳ 2. ಅಂದರೆ ಇಲ್ಲಿ ವಸು ಒಂದು ಗಣ, ಆ ಗಣದಲ್ಲಿ 8 ಜನ ಇದ್ದಾರೆ. ಅಂದರೆ ಇಲ್ಲಿ 8 ಜನ ವಸುಗಳಿದ್ದಾರೆ. ಆಮೇಲೆ ನವಪ್ರಜೇಶರು ಅಂದರೆ ಬ್ರಹ್ಮಪುತ್ರರು, ಅವರು 9 ಜನ ಇದ್ದಾರೆ. ಶ್ವಸನಗಣ 50, ಅದು ಶ್ವಸಗಣ 50. ಅಲ್ಲಿ ಮರುದ್ಗಣದ 49, ಆಮೇಲೆ ಪ್ಲಸ್ ಒಂದು ಅಹಂಕಾರಿಕ ಪ್ರಾಣ, ಇಷ್ಟು ಸೇರಿದರೆ 50 ಆಗ್ತಾರೆ. ಆಮೇಲೆ ಏಕೋದಶ ಅಂತಾರೆ 11, ಅಂದರೆ ಇದು ಅಹಂಕಾರಿಕ ಪ್ರಾಣ ಇರ್ತದೆ ಇದು. ಆಮೇಲೆ ವಿವಸ್ವಾನಾಮಕ ಸೂರ್ಯ. ಆಮೇಲೆ ದಿವಾಕರನಿತ್ತು, ಇತ್ತು ಏಕೋದಶ ದಿವಾಕರನಿತ್ತು, ಅಂದರೆ 11 ದಿವಾಕರರು ಸೂರ್ಯರು 12 ಜನ ಇದ್ದಾರೆ. ಅದೇ ಇಲ್ಲಿ 11 ಅಂತ ಹೇಳಿಬಿಟ್ಟು ಏಕೋದಶ ದಿವಾಕರನ ಇತ್ತು. ಆಮೇಲೆ ರುದ್ರರು 11 ಜನ, 12 ಜನ ಆಗ್ತಾರೆ. ಇವರು ಏಕೋದಶ ಇದ್ಬಿಟ್ಟು ಆಮೇಲೆ ವಿವಸ್ವಾನಾಮಕ ಸೂರ್ಯನ ಬಿಟ್ಟು 11 ಹೇಳಿದ್ದಾರೆ. ಅದು ಹಿಡಿದ್ರೆ 12 ಆಗ್ತದೆ. ಆಮೇಲೆ ರುದ್ರರು 11 ಜನ, ಅಶ್ವಿನಿಗಳ 2. ಅಂದರೆ ಇಲ್ಲಿ ಅಶ್ವಿನಿಗಳು ಇದು ನಾಸತ್ಯ ದಸರಾ ಅಂತ 2 ಅಂತ ಗಣನೆ ಮಾಡೋದು ಪದ್ಧತಿ ಇದೆ. ಇಲ್ಲದಿದ್ದರೆ ಅಶ್ವಿನಿಗಳು ಒಂದೇ, ಅವರು ಅವಳಿ ಜೋಳಿ, ಅದಕ್ಕೆ ಅವ್ರಿಗೆ ಒಂದೇ ಸಂಖ್ಯೆಯಲ್ಲಿ ಗಣನೆ ಮಾಡೋದು ಪದ್ಧತಿ ಇದೆ. 2 ಪದ್ಧತಿ ಇದೆ. ಸೊ ಕೆಲವೊಂದು ಪುಸ್ತಕದಲ್ಲಿ ಅಶ್ವಿನಿಗಳ 1 ಅಂತ ಕೊಟ್ಟಿದ್ದಾರೆ, ಕೆಲವು ಪುಸ್ತಕದಲ್ಲಿ ಅಶ್ವಿನಿಗಳ 2 ಅಂತ ಕೊಟ್ಟಿದ್ದಾರೆ. 2 ಅರ್ಥ ಸರಿ ಹೋಗ್ತದೆ ಅದನ್ನು, ಯಾಕಂದರೆ ಅವರಿಬ್ಬರು ಇದ್ದಾರೆ, ಅದಕ್ಕೆ 2 ಅಂತ ಇರ್ತದೆ. ಅದೇ ಸಾಕಷ್ಟು ಕಡೆ ಅಶ್ವಿನಿ ದೇವತೆಗಳು ಅವರು ಒಬ್ಬರೇ ಅಂತ, ಯಾಕಂದ್ರೆ ಅವಳಿ ಜೋಳಿ ಇದ್ದಾರೆ, ಸೇಮ್ ಇದ್ದಾರೆ, ಅದಕ್ಕೆ ಅವರು ಒಬ್ಬರೇ ಅಂತ ಗಣನೆ ಮಾಡೋದು ಕೂಡ ಪದ್ಧತಿ ಇದೆ. ಆಮೇಲೆ ದಶವಿಹೀನ ಶತಾಖ್ಯ, ಅಂದರೆ 10 ಕಡಿಮೆ 90. ಈ ಸುಮನಸರೊಳಗೆ ಅಂದರೆ ಈ 90ರೊಳಗೆ ಇದೆಲ್ಲ ಸೇರಿ 90, ಇದೆಲ್ಲರೂ ಹೇಳಿದೆಲ್ಲ 8, 9, 11, 12 ಮತ್ತು 11 ಅಶ್ವಿನಿಗಳು ಎಲ್ಲರೂ ಹಿಡಿದ್ರೆ 90 ಆಗ್ತದೆ. ದಶವಿಹೀನ 10 ಕಡಿಮೆ ಶತಾಖ್ಯ ಅಂದರೆ 90 ಅಂತ. ಈ ಸುಮನಸರೊಳಗೆ ಅಂದರೆ ಈ ದೇವತೆಗಳೊಳಗೆ ಚತುರಾತ್ಮ ನಿಯಾಮಿಸುವ ಬ್ರಹ್ಮ ಸಮೀರ ಖಗಪ ಫಣೀಂದ್ರರೊಳಗಿದ್ದು, ಇದು ಇಲ್ಲಿ ಕೂಡ ತಿರ್ಗಾ 4 ಬಂತು. ಇಲ್ಲಿ ನಿಯಮನ ಮಾಡ್ತಾನೆ, ಈ ಎಲ್ಲ 4 ಒಳಗಡೆ ನಿಯಮನ ಮಾಡ್ತಾನೆ. ಯಾರ್ಯಾರು ನಿಯಮನೆ ಮಾಡ್ತಾನೆ ಚತುರಾತ್ಮಕ ಭಗವಂತ. ಬ್ರಹ್ಮ ಸಮೀರ ಖಗಪ ಅಂತಂದ್ರೇನು, ಇಲ್ಲಿ ಶೇಷದೇವರು ಅಂತ. ಆಮೇಲೆ ಫಣೀಂದ್ರ ಅಂದರೆ ಶೇಷದೇವರು, ಖಗಪ ಅಂದರೆ ಗರುಡ ಶೇಷ ಇರುವ. ಆಮೇಲೆ ಇಂದ್ರ ಒಳಗಡೆ ಇಲ್ಲಿ ಈ ರೀತಿಯಾಗಿ ವ್ಯಾಪ್ತರಾಗಿದ್ದಾನೆ ಅಂತ ತಗೊಂಡು. ಅಂದರೆ ಇಲ್ಲಿ ಬ್ರಹ್ಮನಲ್ಲಿ ವಾಸುದೇವ ರೂಪಿ ಪರಮಾತ್ಮ,
ಸಮೀರನಲ್ಲಿ ಸಂಕರ್ಷರೂಪಿ ಪರಮಾತ್ಮ, ಆಮೇಲೆ ಗರುಡನಲ್ಲಿ ಪ್ರದ್ಯುಮ್ನರೂಪಿ ಪರಮಾತ್ಮ, ಆಮೇಲೆ ಶೇಷದಲ್ಲಿ ಅನಿರುದ್ಧಿ ಪರಮಾತ್ಮ, ಇಂದ್ರದಲ್ಲಿ ಫಣೀಂದ್ರ ಶೇಷ ಅಲ್ಲಿ ಅನಿರುದ್ಧ ಪರಮಾತ್ಮ ಒಳಗಿದ್ದು ಈ 4 ರೂಪದಿಂದ ಅಲ್ಲಿ ನಿಯಮನ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಎಲ್ಲ ದೇವತೆಗಳಿದ್ದಾರೆ, ಆ ದೇವತೆಗಳ ಅಂತರ್ಯಾಮಿಯಾಗಿ ಭಗವಂತನೇ ಎಲ್ಲ ಕಾರ್ಯಗಳನ್ನು ಮಾಡ್ತಾನೆ ಅಂತ ಹೇಳ್ತಾರೆ. ಇಲ್ಲಿ ಅದಕ್ಕೆ ಇಲ್ಲಿ ಒಂದು ಕರೆಕ್ಷನ್ ಅಂತಂದ್ರೇನು, ಎರಡೂ ಸರಿ ಇರ್ತಿ ಹೇಳಿದ್ದೀನಿ ನಾನು, ಅದನ್ನು ರಿಪೀಟ್ ಮಾಡ್ತಾ ಇದ್ದೀನಿ. ಅಶ್ವಿನಿಗಳ 2 ಅಂತ ಕೆಲವೊಂದು ಕಡೆ ಇದೆ, ಆಮೇಲೆ 1 ಅಂತ ಕೆಲವೊಂದು ಕಡೆ ಇದೆ. ಎರಡೂ ಸರಿ ಅವಳ ಒಳಿದುದಕ್ಕೆ ಕೆಲವೊಂದು ಕಡೆ 1 ಅಂತ ಗಣನೆ ಮಾಡ್ತಾರೆ, ಕೆಲವೊಂದು ಕಡೆ 2 ಅಂತ ಗಣನೆ ಮಾಡ್ತಾರೆ. ಎರಡೂ ಸರಿಯೇ ಇದೆ ಅಂತ. ಸೊ ಇದಕ್ಕೆ ಇಷ್ಟು 100 ಜನ ಆಯಿತು. ಅದರಲ್ಲಿ ಇದು ಆಮೇಲೆ ಇದು ಈ ಚತುರಾತ್ಮಕ ಅಂತಂದರೆ, ಚತುರಾತ್ಮಕ ಭಗವಂತ ಅಂತಂದ್ರೇನು, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಈ 4 ರೂಪದಿಂದ ನಿಯಮನ ಮಾಡ್ತಾನೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ 27 ನುಡಿ ಮುಗಿತು. ಮುಂದಿನ ನಾಳೆ ನೋಡೋಣ. ನಾಹಂ ಕರ್ತ, ಹರಿಕರ್ತ, ಹರಿಪ್ರೇರಣೆ, ಹರಿಪ್ರೀತ್ಯರ್ಥ, ಪತಿ ಅಂತರ್ಗತ, ಗುರುವಂತರ್ಗತ, ತತ್ವಾಭಿಮಾನ ಗೀತಾಂತರ್ಗತ, ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ, ಮಧ್ವಾಂತರ ಶ್ರೀ ಕೃಷ್ಣಾರ್ಪಣಮಸ್ತು.